ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. 18/2/2024 ನಡೆದಂತಹ ಒಂದು ಫ್ರೀ ಕೋಚಿಂಗ್ ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಒಂದು ಕೀ ಉತ್ತರಗಳನ್ನು ಅಥವಾ GK ಏನು ಪ್ರಶ್ನೆ ಪತ್ರಿಕೆ ಇತ್ತು ಅದರ ಕೀ ಉತ್ತರಗಳನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ನೋಡೋಣ. ಟೋಟಲ್ ಆಗಿ 100 ಪ್ರಶ್ನೆಗಳಿದ್ದಾವೆ, ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಪಟ್ಟಿ 1 2ರಂತೆ ಹೊಂದಿಸಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 1ನೇದು 3 ಆಗಬೇಕು, ಟೆನ್ನಿಸ್, ರೋಜರ್ ಫೆಡರರ್. ಹಾಗಾದರೆ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 2ನೇದು 4, ಲೆವಿಲಿಸ್ ಹ್ಯಾಮಿಲ್ಟನ್, ಇವರು ಮೋಟಾರ್ ರೇಸಿಂಗ್ ಆಗಿರ್ತಾರೆ. ನೆಕ್ಸ್ಟು ಲಾರಿಸಾ ಲ್ಯಾಲಿಟಿನಾ, ಇವರು ಜಿಮ್ನಾಸ್ಟಿಕ್. ಆದರೆ ಮೈಕಲ್ ಜೋರ್ಡನ್ ಇವರು ಬ್ಯಾಸ್ಕೆಟ್ಬಾಲ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 2022ರ ಒಂದು ಫಿಫಾ ವಿಶ್ವಕಪ್ ಗೆದ್ದಂಥ ಒಂದು ದೇಶ ಇಲ್ಲಿ ಅರ್ಜೆಂಟೈನಾ. ಮುಂಬರುವ ಒಂದು ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ 2024 ಆತಿಥ್ಯ ವಹಿಸಲಿರತಕ್ಕಂಥ ನಗರ ಪ್ಯಾರಿಸ್ ಆಗಿದೆ. ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ದಿ ಅಮೆರಿಕನ್ ದಿ ಬಾಲ್ಟಿಮೋರ್ ಬುಲೆಟ್ ಎಂದು ಯಾರನ್ನು ಕರೀತಾರೆ ಅಂದರೆ ಮೈಕಲ್ ಫೆಲ್ಟ್. ಅರ್ಜುನ ಪ್ರಶಸ್ತಿ ವಿಜೇತರನ್ನು ಮತ್ತು ಕ್ರೀಡೆ ಜೊತೆಗೆ ಪಟ್ಟಿ ಮಾಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 4, 3, 2, 1. ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ 3ನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಫೈನಲ್ ತಲುಪಿದ ಒಂದು ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಡ್ಯಾಶ್ ಅವರ ಒಂದು ಒಡಹುಟ್ಟಿದವರು ಅಂತ ಇದ್ದಾರೆ ಪ್ರಜ್ಞಾನಂದ. ICC ಪುರುಷರ ಒಂದು ವಿಶ್ವಕಪ್ ಕ್ರಿಕೆಟ್ 2023ರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯಗಳಿಸಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲೆಂಡ್. 1,32,000 ಪ್ರೇಕ್ಷಕರಿಗೆ ಆಸನ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲಿದೆ ಅಂತ ಅಂದರೆ ಇದು ಮೋಟೆರಾ ಕ್ರೀಡಾಂಗಣ, ಗುಜರಾತ್ನಲ್ಲಿದೆ. ಮುಂಚೂಣಿ ಯುದ್ಧ ಒಂದು ಉಸ್ತುವಾರಿ ವಹಿಸಿಕೊಂಡ ಮೊದಲ ಕ್ರೀಡಾ ವಾಯುಪಡೆ ಅಧಿಕಾರಿ ಯಾರಪ್ಪ ಅಂತಂದರೆ ಶಾಲಿಜಾ ಧಮಿ ಅಂತಕ್ಕಂಥವ್ರು. ಸಂಸ್ಕೃತ ವ್ಯಾಕರಣದ ಒಂದು ಹಾಗೂ ವಾಕ್ಯ ರಚನೆಯ ಒಂದು ನಿಯಮಗಳನ್ನು ರೂಪಿಸಿದ ಪ್ರಾಚೀನ ಸಂಸ್ಕೃತ ವ್ಯಾಕರಣಕಾರ ಇವರು ಪಾಣಿನಿ. ಮಧುಶಾಲ ಕೃತಿಯಿಂದ ಚಿರಪರಿಚಿತರಾಗಿರುವ ಒಂದು ಕವಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ಇದನ್ನು ಯಾರು ಮಾಡಿದರು ಅಂತಂದರೆ ಹರಿವಂಶರಾಯ್, ಅಮಿತಾಬ್ ಬಚ್ಚನ್ ಅಂತಕ್ಕಂಥವ್ರು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಶಂಕರ್ ಕುರುಪ್ ಅವರು. ವಿಮರ್ಶಾತ್ಮಕ ಒಂದು ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಯಾವುದಪ್ಪ ಅಂತಂದರೆ ವಿಕ್ರಮ್ ಸೇಠ್. 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ, ಲಕ್ಷ್ಮೀಶ ತೋಳ್ಬಾಡಿ ಅಂತಕ್ಕಂಥವರಿಗೆ. ಪಟ್ಟಿ 1 ಮತ್ತು 2 ಇಲ್ಲಿ ಹೊಂದಿಸಿ ಬರೆಯುವಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕರ್ನಾಟಕ ರಾಜ್ಯ ಸಂಸ್ಥಾಪನೆಯಾದ ದಿನ ನವೆಂಬರ್ 1, 1956. ಕರ್ನಾಟಕದ ಒಂದು ಸಾಹಿತ್ಯ ಒಂದಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಪಂಪ ಪ್ರಶಸ್ತಿ ಆಗಿದೆ. ಕನ್ನಡ ಭಾಷೆಯನ್ನು ಕಂಪ್ಯೂಟರ್ಗಳಲ್ಲಿ ಬಳಸಲು ಕನ್ನಡ ಒಂದು ಕೀಲಿಮಣೆ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಅಂದರೆ ಕಿನ್ನಕಂಬಳ ಪದ್ಮನಾಭ ರಾವ್ ಅವರಿಗೆ. ನೆಕ್ಸ್ಟು 1924ರಲ್ಲಿ ಮಹಾತ್ಮ ಗಾಂಧಿ ಎನ್ನುವ ಒಂದು ಶೀರ್ಷಿಕೆ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ ಫ್ರೆಂಚ್ ಕಾದಂಬರಿಕಾರ ಮತ್ತು ಗಾಂಧೀಜಿಯವರೊಂದು ನಿಷ್ಠಾವಂತ ಬೆಂಬಲಿಗ ಯಾರು ಅಂತ ಕೇಳಿದರೆ ರೋಮೈನ್ ರೂಲ್ಯಾನ್ ಎಂಬತಕ್ಕಂಥವ್ರು. ಆರ್ ವೆಂಕಟರಮಣಿ ಅವರ ಒಂದು ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಯಾರು ಅಂತ ಕೇಳಿದರೆ ಕೆ ವೆಂಕಟ ವೇಣುಗೋಪಾಲ್ ಅವರು. ಕನ್ನಡದ ಮೊಟ್ಟಮೊದಲ ಟಾಕಿ ಚಲನಚಿತ್ರ ಸತಿ ಸುಲೋಚನ. ವಿಜಯನಗರ ಒಂದು ಪತನದವರೆಗಿನ ಕರ್ನಾಟಕ ಇತಿಹಾಸದ ವಿಸ್ತೃತ ನಿರೂಪಣೆ ಹೊಂದಿರುವ ಕರ್ನಾಟಕ ಗತವೈಭವ ಎನ್ನುವ ಪುಸ್ತಕದ ಒಂದು ರಚನೆ ಮಾಡಿದವರು ಯಾರು ಅಂತ ಕೇಳಿದರೆ ಆಲೂರು ವೆಂಕಟರಾವ್ರವರು. HD ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಅಂತ ಕೊಟ್ಟಿದ್ದಾರೆ, 300 ದಿನಗಳಿಗಿಂತ ಹೆಚ್ಚು ಅಂತ. ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸರಾದ ಒಂದು ಡಾಕ್ಟರ್ ದೇವ್ ಶೆಟ್ಟಿಯ ಎಲ್ಲರಿಗೂ ಕೈಗೆಟಕುವಂಥ ಒಂದು ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಎಲ್ಲಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ನಾರಾಯಣ ಒಂದು ಹೃದಯಾಲಯ ಎಂಬತಕ್ಕಂಥದ್ದಲ್ಲಿ. ಹಿಮಾಲಯ ಪರ್ವತ ಶ್ರೇಣಿಯ ಒಂದು 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ, ಭೂತಾನ್, ಚೀನಾ, ಭಾರತ, ನೇಪಾಳ ಹಾಗೂ ಇನ್ನೊಂದು ಯಾವುದು ಅಂತ ಕೊಟ್ಟಿದ್ದಾರೆ ಪಾಕಿಸ್ತಾನ. ಹೊಂದಿಕೆ ಆಗದೇ ಇರತಕ್ಕಂಥದ್ದನ್ನು ಗುರುತಿಸಿ ಅಂತ ಇದೆ. ಅತ್ಯಂತ ಆಳವಾದ ಸಾಗರ ಆರ್ಕಟಿಕ್ ಸಾಗರ ಅಂತ ಇದೆ ನೋಡಿ ಇಲ್ಲಿ, ಇದು ತಪ್ಪು, ಪೆಸಿಫಿಕ್ ಮಹಾಸಾಗರ ಆಗಬೇಕಿತ್ತು. ನೆಕ್ಸ್ಟು ವಿಶ್ವದ ಅತಿ ದೊಡ್ಡ ಒಂದು ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ ಅಂತ ಇದೆ, ಆಸ್ಟ್ರೇಲಿಯಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸುಮಾರು ಸರಾಸರಿ 250 ಮೈಲುಗಳ ಒಂದು ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತದೆ. ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ಎಷ್ಟು ಸಮಯ ಬೇಕು ಅಂತ ಕೊಟ್ಟಿದ್ದಾರೆ, 90 ನಿಮಿಷ ಬೇಕು. ಪರಿಸರ ಒಂದು ಸಮರ್ಥನೀಯತೆಯ ಒಂದು 3 ರೂಪಾಯಿ ಕಲ್ಪನೆಯ ಒಂದು ಇವುಗಳನ್ನು ಸೂಚಿಸುತ್ತದೆ ಎಂದು ಕೊಟ್ಟಿದ್ದಾರೆ, ರೆಡ್ಯೂಸ್, ರಿಯೂಸ್, ರೀಸೈಕಲ್. ಹೆಚ್ಚಿನ ಲವಣಾಂಶದ ಒಂದು ಗುಣಲಕ್ಷಣ ಹೊಂದಿರತಕ್ಕಂಥ ಒಂದು ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ, ಮ್ಯಾಂಗ್ರೋವ್. ಪರಿಸರ ಒಂದು ಸಮಸ್ಯೆಗಳನ್ನು ನಿಭಾಯಿಸುವ ಹಾಗೂ ಸಮರ್ಥನೀಯತೆಯನ್ನು ಉತ್ತೇಜನ ಮಾಡತಕ್ಕಂಥ ಒಂದು ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆ ಹೊಂದಿರುವ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾರೆ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. MRTPಯನ್ನು ವಿಸ್ತರಿಸಿದಂತೆ ಕೊಟ್ಟಿದ್ದಾರೆ, ಮೊನೊಪೊಲಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್. ಪಟ್ಟಿ 1 ಮತ್ತು 2 ಕೊಟ್ಟಿದ್ದಾರೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಅಂದರೆ ಇಲ್ಲಿ ನೋಡಿ, ಒಂದು ಕೊಂಬಿನ ಗೆಂಡಾಮೃಗ ಆಗಿರ್ತದೆ, 2ನೇದು ಆಗಬೇಕು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಕಾಡು ಕೋಣಗಳ ಒಂದು ವಾರ್ಷಿಕ ವಲಸೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಸೆರೆಂಟಗಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ, ತಾಂಜಾನಿಯಾದಲ್ಲಿ ಇರತಕ್ಕಂಥದ್ದು.
ಉತ್ತರ ಗ್ರೀನ್ಲ್ಯಾಂಡ್ನಿಂದ ದಕ್ಷಿಣ ಒಂದು ವೆಡ್ಡಲ್ ಸಮುದ್ರದವರೆಗೆ 60,000 ಮೈಲುಗಲ್ಲು ದೂರದ ಒಂದು ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಯಾವುದು ಅಂತ ಕೊಟ್ಟಿದ್ದಾರೆ. ಆರ್ಕಟಿಕ್ ರೇವ್ ಹಕ್ಕಿ ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಥವಾ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಅಂತ ಮೇ 22ರಂದು ನಾವು ಆಚರಣೆಯನ್ನು ಮಾಡ್ತೇವೆ. ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡ್ತಕ್ಕಂಥ ವಿಶ್ವದ ಮೊದಲ ರೇಡಿಯೋ ವೇದಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ರೇಡಿಯೋ GPT ಅಂತ. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಒಂದು ಕ್ಯಾಬಿನೆಟ್ ಸಚಿವರು ಯಾರು ಅಂತ ಕೊಟ್ಟಿದ್ದಾರೆ. ಅಶ್ವಿನಿ ವೈಷ್ಣವ್. ವಿಶ್ವದಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆ ಆಗ್ತಕ್ಕಂಥ ಒಂದು ಸಂಕೇತ ಭಾಷೆ ಯಾವುದು ಅಂತ ಕೊಟ್ಟಿದ್ದಾರೆ. ಜಾವಾ ಸ್ಕ್ರಿಪ್ಟ್. ಡಾಕ್ಯುಮೆಂಟ್ ಸ್ವರೂಪಗಳಿಗೆ PDF ಅಂತ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣ್ಯದಿಂದ ಪ್ರಾರಂಭ ಮಾಡಿದರು. ಇದು ಬಿಹಾರ ರಾಜ್ಯದಲ್ಲಿ ಇರತಕ್ಕಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತ ತರಬೇತಿ ಅಕಾಡೆಮಿಯು UPSC ಒಂದು ASE ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿದವರ ಒಂದು ತರಬೇತಿ ಕೇಂದ್ರ ಆಗಿದೆ. ಈ ಅಕಾಡೆಮಿ ಇರತಕ್ಕಂಥದ್ದು ಎಲ್ಲಿ ಅಂತಂದರೆ ಮಸ್ಸೂರಿ. ನಿರ್ವಾಚನ ಸದನ ಡ್ಯಾಶ್ಗೆ ಸಂಬಂಧಿಸಿದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತದ ಚುನಾವಣಾ ಆಯೋಗ. ಶಾಸಕಾಂಗ ಹಾಗೂ ಕಾರ್ಯಾಂಗದ ಒಂದು ಕ್ರೀಡೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ನೀಡುವ ನ್ಯಾಯಾಂಗ ಒಂದು ಸಮೀಕ್ಷೆ ಪರಿಕಲ್ಪನೆಯು ಇದರಿಂದ ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಸಂಯುಕ್ತ ರಾಷ್ಟ್ರಗಳ ಒಂದು ಸಂವಿಧಾನ. ಪಟ್ಟಿ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಮಹದಾಯಿ ನದಿ ವ್ಯಾಜ್ಯ ಇರತಕ್ಕಂಥ ಒಂದು ಕರ್ನಾಟಕ ಹಾಗೂ ಯಾವ ಒಂದು ನಡುವೆ ಅಂತ ಕೊಟ್ಟಿದ್ದಾರೆ. ಗೋವಾ ರಾಜ್ಯ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ಚುನಾವಣೆ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ 64. ಬೆಳಗಾವಿ ಒಂದು ಸುವರ್ಣ ವಿಧಾನಸೌಧ ಕರ್ನಾಟಕ ಶಾಸಕಾಂಗ ಒಂದು ಕಟ್ಟಡ ಆಗಿದೆ. ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಒಂದು ಶೈಲಿ ಇಲ್ಲಿ ದ್ರಾವಿಡ ಶೈಲಿ ಆಗಿದೆ. ಕರ್ನಾಟಕದ ಅತ್ಯಂತ ಮುಂಚಿನ ಒಂದು ಸ್ಥಳೀಯ ರಾಜವಂಶ ಎಂದು ಯಾರನ್ನು ಪರಿಗಣಿಸಲಾಗುತ್ತೆ ಕೊಟ್ಟಿದ್ದಾರೆ. ಕದಂಬರು. ಕರ್ನಾಟಕ ರಾಜ್ಯದ ಸರ್ಕಾರದ ಪ್ರಸ್ತುತ ಮಹಿಳಾ ಸಚಿವರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. 1. ತೂಗುವ ಉದ್ಯಾನವನಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಪುರಾತನ ನಗರ ಬ್ಯಾಬಿಲೋನಾ ಈ ಒಂದು ಯಾವ ದೇಶದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ಇರಾಕ್ನಲ್ಲಿದೆ. 2ನೇ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಒಂದು ಪ್ರಾಥಮಿಕ ಮಿಲಿಟರಿ ಹಾಗೂ ರಾಜಕೀಯ ನಾಯಕರು ಯಾರು ಅಂತ ಕೊಟ್ಟಿದ್ದಾರೆ. ಅಡಾಲ್ಫ್ ಹಿಟ್ಲರ್. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದ ಫ್ರೆಂಚರನ್ನು ಸೋಲಿಸಿರು ಅಂತ ಕೊಟ್ಟಿದ್ದಾರೆ. ವಾಂಡಿವಾಶ್. 1760ರಲ್ಲಿ ನಡೀತದೆ. ಭಾರತದ ವಿಭಜನೆಯನ್ನು ಘೋಷಣೆ ಮಾಡಿದ ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್. ಅನಿ ಬೆಸೆಂಟ್ ಅವರು ಈ ಒಂದು ವಾರ್ತಾಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು ಅಂತ ಕೊಟ್ಟಿದ್ದಾರೆ. ನ್ಯೂ ಇಂಡಿಯಾ ಎಂಬತಕ್ಕಂಥ ವಾರ್ತಾಪತ್ರಿಕೆ. ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತದ ಒಂದು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ. ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ 9ನೇ ಏಪ್ರಿಲ್ 1938ರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತ ಕೊಟ್ಟಿದ್ದಾರೆ. ಶಿವಪುರ ಧ್ವಜ ಸತ್ಯಾಗ್ರಹ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರನ್ನು ಕರ್ನಾಟಕದ ಸಿಂಹ ಅಂತ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗಂಗಾಧರರಾವ್ ದೇಶಪಾಂಡೆ ಅವರನ್ನ. ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಮತ್ತು ಬುಕ್ಕರಾಯ ವೀರಬಲ್ಲಾಳನ ಒಂದು ಸೈನ್ಯ ಸೇನಾ ನಾಯಕರು ಆಗಿದ್ದರು. ಇಲ್ಲಿನ ಒಂದು ಕಲ್ಲಿನ ರಥದಿಂದಾಗಿ ಆಕರ್ಷಿತವಾಗಿರುವ ಶ್ರೀ ಕೃಷ್ಣದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸಿದರು ಅಂತ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದರೆ ಅದು ಕೊನಾರ್ಕ್ನಲ್ಲಿ ಇರತಕ್ಕಂಥದ್ದು. ಮಾನವನ ದೇಹದಲ್ಲಿ ಕೊಲಾಜೆನ್ ಉತ್ಪಾದನೆಗೆ ಅವಶ್ಯಕವಾಗಿರ್ತಕ್ಕಂಥ ವಿಟಮಿನ್ ಯಾವುದು ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಸಿ. ಲೂಮಿನಸ್ ಫ್ಲಕ್ಸ್ SI ಮಾಪನ ಘಟಕ ಯಾವುದು ಅಂತ ಕೊಟ್ಟಿದ್ದಾರೆ. ಲೂಮೆನ್. ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ 12 ಬೆರಳು ಎನ್ನುವ ಒಂದು ಅರ್ಥವನ್ನು ಹೊಂದಿರುವ ಒಂದು ಪದದಿಂದ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಡಿಯೋಡಿನಮ್ ಎಂಬತಕ್ಕಂಥದ್ದು. ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಒಂದು ಸಂಬಂಧದ ಹೆಸರು ಏನು ಅಂತ ಕೊಟ್ಟಿದ್ದಾರೆ. ಸಹಜೀವತ್ವ. ಮ್ಯೂಚುವಲಿಸಮ್ ಅಂತ ಕರಿತೇವೆ, ಇಲ್ಲಾಂದರೆ ಅಮೆನ್ಸಾಲಿಸಮ್ ಅಂತ ಕರಿತೇವೆ. ಇವುಗಳಲ್ಲಿ ಯಾವುದು ಕೋವಿಡ್-19 ರೂಪಾಂತರಿ ಎಲ್ಲ ಅಂತ ಕೊಟ್ಟಿದ್ದಾರೆ. JN1 ಆಗಿತ್ತು, XBB.1.5 ಆಗಿತ್ತು, BQ.1.1 ಆಗಿತ್ತು, MPX ಅಲ್ಲ. ಈ ಕೊಲೈ ಬ್ಯಾಕ್ಟೀರಿಯಾ ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಮಾನವನ ಕರುಳಿನಲ್ಲಿ ಕಂಡುಬರುತ್ತದೆ. ಒಂದು ಉಂಗುರವು 50% ಪರಿಶುದ್ಧ ಆಗಿದೆ, ಹಾಗಾದರೆ ಅದೊಂದು ಪರಿಶುದ್ಧದ ಪರ್ಯಾಯ ಒಂದು ಹೀಗೂ ಸೂಚನೆ ಮಾಡಬಹುದು ಅಂತ ಕೊಟ್ಟಿದ್ದಾರೆ. 12 ಕ್ಯಾರೆಟ್. ಸಾರಜನಕ ಒಂದು ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೈಟ್ರಿಕ್ ಆಕ್ಸೈಡ್ನ ರಾಸಾಯನಿಕ ಫಾರ್ಮುಲಾ NO2. ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಒಂದು ಪ್ರಕಾರ ಚಂದ್ರಯಾನ 3ರಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಒಂದು ಅತಿ ಹೆಚ್ಚು ಉಷ್ಣಾಂಶ 70 ಡಿಗ್ರಿ ಆಗಿದೆ. ಮಾನವರ ಒಡನೆ ಒಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳ್ಳಲಾಗಿರುವ ಅಪೋಲೋವನ್ನು ಅಭಿವೃದ್ಧಿಪಡಿಸಿದ ದೇಶ USA. ನೆಕ್ಸ್ಟು ಇಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಇದಕ್ಕೆ 400 ಸರಿಯಾದ ಉತ್ತರ. ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸ್ತವೆ ಎನ್ನುವ ಒಂದು ಹೇಳಿಕೆ ನಿಜವಾದಾಗ ಈ ಕೆಳಗಿನವಲ್ಲಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸೋದಿಲ್ಲ. ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆ ಹಾಳಾಗಿದೆ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯವು ಒಂದು ಸೂಚ್ಯ ಸಲಹೆ ಆಗಿದೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ, ಇದಕ್ಕೆ ತಂಗಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 50 ಮೀಟರ್ ಸರಿಯಾದ ಉತ್ತರ. ನೆಕ್ಸ್ಟು C ಸರಿಯಾದ ಉತ್ತರ ಆಗಿರ್ತದೆ. 77ನೇದು B ಸರಿಯಾದ ಉತ್ತರ. 78, 24 ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು D ಸರಿಯಾದ ಉತ್ತರ. 80ನೇದು ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು
ಇಲ್ಲಿ ವೈ ವಿ ರೆಡ್ಡಿ ಈಗ 16ನೇ ಹಣಕಾಸು ಆಯೋಗ ಆಗಿದೆ. ಇಲ್ಲಿ ಪನಗರಿಯಾ ಅಂತ ಕೊಟ್ಟಿದ್ದಾರೆ. ಅರವಿಂದ್ ಪನಗರಿಯಾ ಅಂತಕ್ಕಂಥವರು 16ನೇ ಹಣಕಾಸು ಆಯೋಗದ ಒಂದು ಅಧ್ಯಕ್ಷರು ಆಗಿರ್ತಾರೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆ 0 ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು ಟಿ ಬರಬೇಕು. ನೆಕ್ಸ್ಟು ಸಿ ಬರಬೇಕು. ಕೊಟ್ಟಿರೋ ಪರ್ಯಾಯ ಪೈಕಿಗಳಲ್ಲಿ ಉಳಿದವುಗಳಿಂದ ಯಾವುದು ಭಿನ್ನವಾಗಿದೆ ಅಂತ ಕೊಟ್ಟಿದ್ದಾರೆ. 841 ಭಿನ್ನವಾಗಿದೆ. ನೆಕ್ಸ್ಟು ಇಲ್ಲಿ ಅಲಾ ಪಂಕಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು ಒಂದು ಟೋಟಲ್ ಆಗಿ ನಿಮಗೆ ಇಂಗ್ಲೀಷ್ನ ಒಂದು ಇದು ಕೊಟ್ಟಿದ್ದಾರೆ, ರೀಡ್ ಮಾಡಿ ನೆಕ್ಸ್ಟು ಇಲ್ಲಿ ಆನ್ಸರ್ ಮಾಡಿ ಅಂತ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಹೇಳ್ಬಿಡ್ತೇನೆ. ಪೊಲಿಟಿಕಲ್ ಇಸೋಲೇಷನ್, ಆಕ್ಸೆಸ್ ಟು ಬೇಸಿಕ್ ರಿಸೋರ್ಸಸ್, ಫೋಸ್ಟರಿಂಗ್ ಇನ್ಕ್ಲೂಸಿವಿಟಿ, ಆಂಪ್ಲಿಫೈಯಿಂಗ್ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್, ಟ್ರೆಡಿಷನಲಿಸಮ್ ಅಂಡರ್ಮೈನ್ಸ್ ಮಾಡರ್ನಿಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 5 ಸರಿಯಾದ ಉತ್ತರ. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಒಂದು ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆ ಆರಂಭ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಚೀನಾ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಒಂದು ಪಕ್ಷ ಯಾವುದು ಅಂತ ಕೊಟ್ಟಿದ್ದಾರೆ. BRS. ಮುಂದಿನ ಪ್ರಶ್ನೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ, ಇದು G20 ಶೃಂಗಸಭೆಯ ಧ್ಯೇಯವಾಕ್ಯ ಆಗಿತ್ತು. ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಇಲ್ಲಿ ಯೋಜನೆ ಪರಿಚಯ ಮಾಡಿತು ಅಂತ ಕೊಟ್ಟಿದ್ದಾರೆ. GST ಪೂರ್ವ ಪರಂಪರೆ. ನೆಕ್ಸ್ಟು 96ನೇ ಪ್ರಶ್ನೆ, ಏಕೀಕೃತ ಡಿಜಿಟಲ್ ಆರೋಗ್ಯ ಒಂದು ಮೂಲಸೌಕರ್ಯ ಬೆಂಬಲಿಸುವುದು. ನೆಕ್ಸ್ಟು ಕೇವಲ 1 ಮತ್ತು 3 ಇಲ್ಲಿ ಸರಿ. ನೆಕ್ಸ್ಟು ಸೀಮನ್ಸ್ ಸರಿಯಾದ ಉತ್ತರ. 8 ಇಲ್ಲಿ ಬರುತ್ತೆ. ನೆಕ್ಸ್ಟು 86ನೇ ಅಖಿಲ ಭಾರತ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ಅಂತಂದರೆ ಹಾವೇರಿ. 87ನೇದು ಮಂಡ್ಯದಲ್ಲಿ. ಓಕೆ, ಇದಾಗಿದ್ದು ಈ ಒಂದು ಕರೆಂಟ್ ಟೋಟಲ್ ಆಗಿ ಕೀ ಆನ್ಸರ್ಗಳು. ಈ ಒಂದು ಕಣತಪ್ಪಿನಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.